ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ. ಮಂತ್ರಾಲಯಕ್ಕೆ ಬಂದಿದ್ದೀನಿ ಆಲ್ರೆಡಿ. ನೋಡಿ, ಬಂದುಬಿಟ್ಟು ದೇವಸ್ಥಾನದೊಳಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ನೋಡ್ಕೊಳ್ಳಿ, ಅಲ್ಲಿದ್ದೇನೆ, ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ ಎಲ್ಲ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್, ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ನಮಗೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಮತ್ತು ರೂಮ್ ಹುಡುಕ್ತಾ ಇದ್ದೀವಿ. ಎಲ್ಲೆಲ್ಲೂ ರೂಮ್ ಸಿಗ್ತಾ ಇಲ್ಲ. ನೋಡಿ, ನಮ್ಮ ಮನೆಯವರು ತಿರ್ಗಾ ಆಡ್ತಿದ್ದಾರೆ. ಬ್ಯಾಗ್ ಎಳ್ಕೊಂಡು ನನ್ನ ಮಗ ಮುಂದೆ ಮುಂದೆ, ನಮ್ಮ ಮನೆಯವರು ಹಿಂದೆ ನಾನು ಅವರ ಹಿಂದೆ ಅಂತ ಸುತ್ತೊಡಿತಿದ್ದೀವಿ. ಗುರುವಾರ ಅಲ್ವಾ, ಹಾಗಾಗಿ ಎಲ್ಲೂ ನಮಗೆ ರೂಮ್ ಸಿಗ್ತಾ ಇಲ್ಲ. ಸಾಕಾಗೋಗಿದೆ ನನಗೆ ಅಂತೂ. ಈ ಬಿಸಿಲಿಗೂ ಅದಕ್ಕೂ ತುಂಬ ಎಷ್ಟೊತ್ತಿ ರೂಮ್ ಸಿಗುತ್ತಪ್ಪ ಅನ್ನೋ ಮಟ್ಟಕ್ಕೆ ನಾನು ಬಂದುಬಿಟ್ಟಿದ್ದೆ. ತುಂಬ ರಶ್ಶು, ತುಂಬ ಇದು. ಗುರುವಾರ ಮಾತ್ರ, ಬುಧವಾರ ಬಂದಿದ್ವಿ. ಗುರುವಾರ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದ್ವಿ. ಬಟ್ ಎಲ್ಲೂ ರೂಮ್ ಸಿಗ್ತಾ ಇರಲಿಲ್ಲ ನಮಗೆ. ಎಲ್ಲ ಫುಲ್ಲಾಗಿದ್ವು. ಎಲ್ಲ ಸಂಜೆ ಮೇಲೆ ಸಿಗ್ತವೆ ಅಂತ ಹೇಳ್ತಿದ್ವು. ಆಮೇಲೆ ಲಾಸ್ಟಲ್ಲಿ ಒಂದು ರೂಮಿಗೆ ಬಂದ್ವಿ. ಅದು ಬಂದುಬಿಟ್ಟು ಲಾಕರ್ ಮಾತ್ರ, ಅಂದರೆ ಲಗೇಜ್ ಮಾತ್ರ ಇಟ್ಟು ಎಲ್ಲರೂ ಇರ್ತಾರೆ ಅಲ್ಲಿ. ನಮಗೆ ಆಗಿ ಸಪ್ರೇಟ್ ರೂಮ್ ಇಲ್ಲ. ಕೊನೆಗೆ ಒಂದು ರೂಮ್ ಸಿಕ್ತು. ನಂಬರ್ ಕೂಡ ಕೊಟ್ಟರು ನಮಗೆ. ಲಾಕರ್ ಅಂದರೆ ಬ್ಯಾಗ್ಗಳು, ಲಗೇಜ್ ಎಲ್ಲ ಇಡಲಿಕ್ಕೆ ಒಂದು ಲಾಕರ್ ಕೊಡ್ತಾರೆ. ಆ ಲಾಕರ್ ಒಳಗೆ ನಾವು ನಮ್ಮ ಲಗೇಜನ್ನು ಇಟ್ಬಿಟ್ಟು ಲಾಕ್ ಮಾಡಿ ನಾವು ಎಲ್ಲಾದರೂ ಹೊರಗಡೆ ಆರಾಮಾಗಿ ಸುತ್ತಾಡ್ಕೊಂಬಂದು ಮತ್ತು ನೋಡಿ, ಈ ಥರ ಎಲ್ಲ ಸ್ಟೇ ಆಗಿದ್ದಾರೆ. ಎಲ್ಲ ಜನ ರೆಸ್ಟ್ ಮಾಡ್ತಾರೆ. ಆ ಥರ ನಮಗೂ ಸಾಕಾಯಿತು. ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದ್ವಿ. ದೇವಸ್ಥಾನ ಒಳಗೆ ಹೋಗಿದ್ವಿ. ಬಟ್ ಎಲ್ಲ ರಶ್ ಇರೋದ್ರಿಂದ ಕದಾಕ್ಬಿಟ್ಟಿದ್ರು. ದರ್ಶನ ಮಾಡೋಕ್ಕಾಗಲಿಲ್ಲ. ಸಂಜೆ ಮಾಡೋಣ ಅಂತ ಸುಮ್ಮನೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇದೇ ರೂಮು ನೋಡಿ. ಇಲ್ಲಿ ನೀವೆಲ್ಲ ಆನ್ಲೈನ್ ಬುಕ್ ಮಾಡೋದಿದ್ರೆ ಮಾಡ್ಕೊಳ್ಳಿ. ಬಟ್ ಬಂದು ರೂಮ್ ಮಾಡ್ತೀನಿ ಅಂದರೆ ಅಷ್ಟು ಬೇಗ, ಅಷ್ಟು ಸುಲಭವಾಗಿ ಇಲ್ಲಿ ಸಿಗೋದಿಲ್ಲ. ತುಂಬ ಕಷ್ಟ ಇದೆ. ಆದರೆ ಸ್ಟೇ ರೂಮ್ ಮಾತ್ರ ಸಿಗುತ್ತೆ. ನೋಡಿ, ದರ್ಶನ ಮಾಡಿಕೊಂಡು ಮತ್ತೆ ಎಲ್ಲ ರೀತಿಯಾಗಿ ನಿಮಗೆ ತೋರಿಸೋಣ ಅಂತ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ದರ್ಶನ ಕೂಡ ಸಂಜೆ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಒಳಗಡೆ ಸ್ವಲ್ಪ ವಿಡಿಯೋ ಮಾಡೋಣ, ನಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ತೋರಿಸೋಣ, ದೇವರ ದರ್ಶನ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ಅಲ್ಲೇ ಕೈ ಮುಕ್ಕೊಳ್ಳಿ, ಹಾಗೆ ಬೇಡ್ಕೊಳ್ಳಿ. ಎಲ್ಲರಿಗೂ ಬೇಗ ಮೂನ ಆಗಲಿ, ಡಾಲರ್ ಸಿಗಲಿ, ಪಿನ್ ಬರಲಿ ಅಂತ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ನಿಮಗೆ ಇದು ತುಂಬ ಲಾಂಗ್ ವಿಡಿಯೋ ಅನ್ನಿಸ್ಬೋದು. ಬಟ್ ಏನು ಮಾಡೋದು, ದೇವಸ್ಥಾನ ಅಲ್ವಾ, ಎಲ್ಲ ಕ್ಲಿಯರಾಗಿ ತೋರಿಸ್ಬೇಕು, ಹೇಳಬೇಕಂದ್ರೆ ಲಾಂಗ್ ಅದೇ ಆಗುತ್ತೆ. ಆದರೂ ಪರವಾಗಿಲ್ಲ, ನನಗಂತೂ ಖುಷಿ ಇದೆ ವಿಡಿಯೋ ಮಾಡೋಕ್ಕೆ. ಯಾಕಂದರೆ ದೇವಸ್ಥಾನದಲ್ವಾ, ರಾಯರದ್ದು ಅಷ್ಟು ಸುಲಭವಾಗಿ ಎಲ್ಲಿ ಸಿಗುತ್ತೆ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿ, ಮಾತಾಡೋಕ್ಕೆ ಆಗಲಿ. ನನಗೆ ಖುಷಿ ಇದೆ. ನಿಮಗೆ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಬಿಡ್ಕೊತ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ರಾಯರು ಎಷ್ಟು ಚೆಂದ ಕಾಣ್ತಿದ್ದಾರೆ. ವೀಣೆ ಇದೆ ಅವರ ಎದುರಿಗೆ, ವೀಣೆ ಮತ್ತು ಅವರು ಆಂಜನೇಯನ ವಿಗ್ರಹ ಎಲ್ಲನೂ ಅಲ್ಲಿ ಇಟ್ಟು ಪ್ರದರ್ಶನ ಮಾಡ್ತಾರೆ. ಚೆನ್ನಾಗಿದೆ ನೋಡಿ, ಎಷ್ಟು ಜನ ಇದೆ. ಫುಲ್ ರಶ್ ಅಂದರೆ ರಶ್ಶು. ಅಂದರೆ ಭಾಳ ಸುಸ್ತಾಗಿಬಿಟ್ಟಿತ್ತು. ಗುರುವಾರ ಮಾತ್ರ ರೂಮ್ ಬೇರೆ ಗಾಢ ಸಿಕ್ಕಿಲ್ಲ ಅಂತ ಅಷ್ಟೊತ್ತಿಗೆ ಸಂಜೆ ಆಗಿಬಿಡ್ತು ಫ್ರೆಂಡ್. ನೋಡಿ, ಹೊರಗಡೆ ಬಂದ್ವಿ. ಹೊರಗಡೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ, ಸಂಜೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ರಾಯರ ಬೆಳಗ್ಗೆ ಪೂಜೆ ಆಗಿದ್ದು, ಸೇವೆ ಮಾಡಿದ್ದೆಲ್ಲ ವಿಡಿಯೋ ಹಾಕಿದ್ದಾರೆ. ನಾವು ಅದನ್ನೇ ನೋಡಿ ತೃಪ್ತಿ ಪಟ್ವಿ. ಸಂಜೆ ಆಮೇಲೆ ದರ್ಶನ ಮಾಡ್ಕೊಂಡು ಖುಷಿ ಆಯಿತು. ಆಮೇಲೆ ರೂಮ್ ಒಳಗೆ ಹೋಗ್ತಿದ್ವಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.